ಇವತ್ತು ನಾವು ಮಾಲೂರು ನಗರಸಭೆಯಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಪೌರಾಯುಕ್ತರಿಗೆ. ಆ ಮನವಿ ವಿಷಯ ಏನಂದರೆ, ನಮ್ಮ ಮಾಲೂರಿನಲ್ಲಿ ಪಟಾಲಮ್ಮ ಬಡಾವಣೆಯಲ್ಲಿ 213 ಮತ್ತು 216 ಅಂತ 2 ಸರ್ವೆ ನಂಬರಲ್ಲಿ ಜಾಗ ಇದೆ. ಆ ಜಾಗ ಬಂದು ಯಾವುದೇ ರೀತಿಯಲ್ಲಿ ಭೂ ಪರಿವರ್ತನೆಯೂ ಆಗಲಿಲ್ಲ ಮತ್ತು ನಮ್ಮ ಟೌನ್ ಪ್ಲಾನ್ ಅಪ್ರೂವಲ್ಲು ಆಗದೇ ನಮ್ಮ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿ ಅವ್ರ ಹತ್ರ ಲಕ್ಷ ಹಣವನ್ನು ಪಡ್ಕೊಂಡು ಅದರಿಗೆ ಈ ಖಾತೆ ಅಧಿಕೃತ ಅಂತೇಳಿ, ಈ ಖಾತೆ ಅನಧಿಕೃತನೂ ಮಾಡಲಿಲ್ಲ, ಅಧಿಕೃತ ಅಂತೇಳಿ 24 ಈ ಖಾತೆ ಮತ್ತು ಇನ್ನೊಂದು ಬೇರೆ 5 ಒಟ್ಟು 29 ಈ ಖಾತೆಗಳನ್ನ ಮಾಡಿ ಇಲ್ಲಿ ಒಂದು ಭ್ರಷ್ಟಾಚಾರ ಎಸಗಿದ್ದಾರೆ. ಅದ್ರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು, ಅವ್ರನ್ನ ಮನೆಗೆ ಕಳಿಸ್ಬೇಕು ಅಂತೇಳಿ ಇವತ್ತು ಮನವಿ ಕೊಟ್ಟಿದ್ದೀವಿ. ಇವ್ರಿಗೆ ನಮ್ಮ ಪೌರಾಯುಕ್ತವ್ರಿಗೆ ಸೋಮವಾರದವರೆಗೂ ನಾವು ಒಂದು ಕಾಲಾವಕಾಶ ಕೊಟ್ಟಿದ್ದೀರಿ. ಸೋಮವಾರದ ಒಳಗಡೆ ಅವ್ರೇನಾದರೂ ಅವ್ರ ಮೇಲೆ ಕ್ರಿಮಿನಲ್ ಕೇಸು ದಾಖಲೆ ಮಾಡಲಿಲ್ಲ ಅಂತಂದರೆ ನಾವು ಸೋಮವಾರ ಮತ್ತೆ ಹೋರಾಟನ ಶುರು ಮಾಡಿ ಅಹೋರಾತ್ರಿ ಹೋರಾಟ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಸಿಬ್ಬಂದಿಗಳೇ ಮಾಡಿರೋದು. ಹೌದು, ಸಿಬ್ಬಂದಿಗಳೇ ಮಾಡಿರೋದು. ಕ್ರಮ ತಗೊಳ್ಳೇಬೇಕು. ತಗೊಳ್ಳಿಲ್ಲನೇ ನಾವು ಹೋರಾಟ ಮಾಡ್ತೀವಿ. ಮತ್ತು ನಾವು ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅವ್ರು ಇಲ್ಲ ಅಂತ ಅಂದ್ಬಿಟ್ಟು ಈಗೇನು ಮಾಡಿದ್ದಾರೆ, ಅದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ಅವರು ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿದ್ರು ಕೂಡ ನನ್ನ ಹತ್ರ ಪ್ರೂಫ್ ಸಮೇತ ನಮಗೆ ಕಾಪಿ ತೊಗೊಂಡಿದ್ದೀವಿ. ನನ್ನ ಹತ್ರ ಪ್ರೂಫ್ ಸಮೇತ ಇದೆ. ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ನಗರಸಭೆಯ ಭ್ರಷ್ಟಾಚಾರಿ ಆಡಳಿತಕ್ಕೆ, ಕೃಷಿ ಭೂಮಿಯನ್ನ ಈ ಖಾತೆ ಮಾಡಲು ಹೊರಟು ಭ್ರಷ್ಟಾಚಾರ ನಡೆಸುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕೃಷಿ ಭೂಮಿಯನ್ನು ಈ ಖಾತೆ ಮಾಡಲು ಹೊರಟು ಭ್ರಷ್ಟಾಚಾರ ನಡೆಸುವ ಭ್ರಷ್ಟಾಚಾರಿ ನಗರಸಭೆ ಅಧಿಕಾರಿಗಳಿಗೆ ಅಯ್ಯಯ್ಯೋ, ಅಯ್ಯಯ್ಯೋ. ಮನೆಗೊಬ್ಬ ಓಬವ, ಅಯ್ಯಯ್ಯೋ, ಅಯ್ಯಯ್ಯೋ, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ, ಅಯ್ಯಯ್ಯೋ. ಭ್ರಷ್ಟಾಚಾರ ನಡೆಸುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿದರೆ ಭ್ರಷ್ಟಾಚಾರ ನಡೆಸುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದರೆ ಇಲ್ಲದಿದ್ದರೆ ಭ್ರಷ್ಟಾಚಾರ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ. ಭ್ರಷ್ಟಾಚಾರ ಎಲ್ಲಿ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? 3 ತಿಂಗಳಾಗಿದ್ದಾನೆ ಕೊಡ್ತೀನಿ. ಮಾಲೂರು ನಗರಸಭೆಯಲ್ಲಿ ಭೂ ಪರಿವರ್ತನೆ ಆಗದ ಕೃಷಿ ಭೂಮಿಗೆ ಈ ಖಾತೆಗಳನ್ನು ಮಾಡಿ ಭ್ರಷ್ಟಾಚಾರವೆಸಗಿರುವ ಪಟಾಲಮ್ಮ ಬಡಾವಣೆಯಲ್ಲಿ ಇದು 213 ಮತ್ತು 216 ಖಾತೆ ನಂಬರ್ನಲ್ಲಿ ನಿಮ್ಮಲ್ಲಿ 24 ಸೈಟ್ಗಳು ಅದು ಈ ಖಾತೆ ಆಗಿದೆ ಮತ್ತು ವಜಾ ಆಗಿದೆ ಖಾತೆಗಳಾಗ್ಬಿಟ್ಟು. ಅದು ಈ ಖಾತೆ ನಂಬರ್ ಬಂದು 5290 1 24 ಸರ್ವೆ ನಂಬರು ಅದು ಗೊತ್ತಿಲ್ಲ. ಅದು ಒಂದು 5 ಈ ಖಾತೆ ಮಾಡಿದ್ದಾರೆ. 10,151 ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ. ಇಲ್ಲದಿದ್ದರೆ ಬೇಕೇ ಬೇಕು, ಸಾಮಾಜಿಕ ನ್ಯಾಯಪರ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ಅಧ್ಯಕ್ಷರಾದ MS ಶ್ರೀನಿವಾಸ್ ಅವರ ಹೋರಾಟಕ್ಕೆ. ಅಯ್ಯಯ್ಯೋ, ಅಯ್ಯಯ್ಯೋ. ಹಣ ಪಡೆದು ಇದು ಮಾಡಿರ್ತಕ್ಕಂಥ ಕೆಲಸ ಇದು, ಆಯಿತಾ? ನೀವು ಕಣ್ಣೊರೆಸುವಂಥ ಕೆಲಸಗಳು ಮಾತು ಹೇಳೋದು ಬೇಡ. ಇವ್ರ ಮೇಲೆ ಈಗ ಕ್ರಿಮಿನಲ್ ಕೇಸು ದಾಖಲೆ ಮಾಡ್ತೀರೋ ಮಾಡಲ್ಲ, ಅದನ್ನು ಮಾತ್ರ ಹೇಳಿ. ಅದೇ ನಗರಸಭೆಯಲ್ಲೇ ಆಗಿರ್ತಕ್ಕಂಥದ್ದು. ಎಲ್ಲಿ ಕೂಡ ಇವರು ರೈತರು ಹೋಗಿ ಎಲ್ಲಿ ಕೂಡ ದಾಖಲೆಗಳು ಯಾವುದೇ ಒಂದು ವೆಬ್ಸೈಟ್ ಮಾಡಲಿಲ್ಲ, ಬರೀ ಇಲ್ಲೇನೇ ಆಗಿರ್ತಕ್ಕಂಥದ್ದು. ಅದೇ ಪರಿಶೀಲನೆ ಮಾಡಿದ್ದಾರೆ. ಅವ್ರ ಮೇಲೆ ಏನಾದರೂ ನೀವು ಕ್ರಿಮಿನಲ್ ಕೇಸ್ ಹಾಕಲಿಲ್ಲ ಅಂದರೆ ನಾವು ಇಲ್ಲೇ ಕೂತ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳು ಬರೋವರೆಗೂ ಸೋಮವಾರದಿಂದ ನಾವು ಇಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತೀವಿ.